ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಈ ಪುಟಾಣಿ ಮರಿಗಳು ನಮಗೆ ಎಲ್ಲಿಂದ ಸಿಕ್ತು ಅಂದ್ಕೊಂಡಿದ್ರಾ? ನಮ್ಮ ಮನೆಯ ಅಂಗಳದಲ್ಲಿ ಒಂದು ಛತ್ರಿಯನ್ನು ಇಟ್ಟಿದ್ವಿ. ಆ ಛತ್ರಿಯಲ್ಲಿ ಬುಲ್ಬುಲ್ ಅನ್ನುವಂತಹ ಪಕ್ಷಿ ಗೂಡನ್ನು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿರುತ್ತೆ. ಇವತ್ತು ಬೆಳಗ್ಗೆ ಪಕ್ಕದ ಮನೆಯ ಬೆಕ್ಕು ಬಂದು ಗೂಡನ್ನು ಅಟ್ಯಾಕ್ ಮಾಡಿ ಪಕ್ಷಿಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ನಾವು ಹೋಗಿ ಇವುಗಳನ್ನು ರಕ್ಷಣೆ ಮಾಡಿದ್ದೇವೆ. ಇವುಗಳ ರೆಕ್ಕೆ ಪುಕ್ಕ ಬಲಿಯೋವರೆಗೂ ನಾವು ಇವುಗಳನ್ನು ಟ್ರೀಟ್ ಮಾಡಬೇಕು, ಇವುಗಳಿಗೆ ಫೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಇವುಗಳಿಗೆ ನೆನಪಿನಾರ್ಥವಾಗಿ ಒಂದೊಂದು ಹೆಸರನ್ನು ಇಟ್ಟಿದ್ದೇವೆ. ಇವಳು ಮೋಟು, ಇವಳು ಟ್ವೀಟ್, ಇವಳು ಗುಬ್ಬಾರ. ಹೀಗೆ ಮೋಟು, ಟ್ವೀಟ್, ಗುಬ್ಬಾರ ಇವ್ರ ಮೂವರನ್ನು ಕೇರ್ ಮಾಡೋದು ಹೇಗೆ ಅಂತ ಹೇಳಿ ನಾವು ಇವತ್ತು ಸ್ಟಡಿ ಮಾಡಿ ಅವುಗಳಿಗೆ ಫೀಡ್ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಈ ರೀತಿ ನಿಮಗೆಲ್ಲಾದರೂ ಪಕ್ಷಿಗಳು ಬಿದ್ದಿದ್ದು ಪೆಟ್ಟಾಗಿದ್ದರೆ ನೀವು ಕೂಡ ಅವುಗಳಿಗೆ ಟ್ರೀಟ್ ಮಾಡಿ ಸಹಾಯ ಮಾಡ್ಬೋದು. ಹಾಗೆ ಮಕ್ಕಳಲ್ಲಿ ಪಕ್ಷಿ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಕರುಣೆ, ಮನುಷ್ಯರ ಮೇಲೆ ಕರುಣೆ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ, ಬದಲಾಗಿ ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ತೋರಿಸೋದ್ರಿಂದ ಅವುಗಳು ಸದಾ ನಮ್ಮನ್ನು ನೆನಪಿಟ್ಕೊಳ್ತವೆ ಹಾಗೂ ಒಂದಲ್ಲ ಒಂದಿನ ನಮ್ಮ ಸಹಾಯಕ್ಕೆ ಬರ್ತವೆ. ಅವು ಸಹಾಯಕ್ಕೆ ಬರದೇ ಇರಲಿ, ನಾವು ಅವುಗಳ ಸಹಾಯಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತು ಅವುಗಳಿಗೆ ಫೀಡಿಂಗ್ ಮಾಡುವ. ಐ ಲವ್ ಯು ಟ್ವೀಟ್, ಐ ಲವ್ ಯು ಗುಬ್ಬಾರ, ಐ ಲವ್ ಯು ಗುಬ್ಬಾರ. wanna sleep? No? Are you hungry? Do you want food? I'll bring food for you. Wait for me, I'll be back soon. Hi guys, here is your food. Can you eat it? Try it. ನೋಡಿ, ಈ ಥರ ಹಾಕಿದರೆ ಅವುಗಳು ತಿನ್ಕೊಳ್ತವೆ. ಗುಡ್ ಗರ್ಲ್. ಈಗ ಈ ರೀತಿ ನಿಧಾನವಾಗಿ ಬಾಯನ್ನು ಅಗಲಿಸಿ ಬಾಯಿ ಒಳಗಡೆ ಹಾಕಿದರೆ ಅವುಗಳು ತಿನ್ಕೊಳ್ತವೆ. ಮೋಟು ಗುಡ್ ಗರ್ಲ್, ಅವಳಿಗೆ ಫಿಶ್ ಅಂದರೆ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ತಿನ್ಕೊಂಡು. ಗುಡ್ ಮೀಲ್ಸ್ ಇಸ್ಂಟ್ ಇಟ್? ಅವುಗಳ ಗುಡ್ ಸೈನ್ ಏನಂದರೆ, ಊಟ ಆದ ಕೂಡಲೇ ಕಕ್ಕ ಮಾಡಿದರೆ ಅವುಗಳಿಗೆ ಸ್ಟಮಕ್ ಫುಲ್ ಆಗಿದೆ ಅಂತ. ನೋಡಿ, ಈಗ ಇವಳು ಕಕ್ಕ ಮಾಡಿದ್ಲು. Are you full? Are you okay? ಕುಮಿ. ಇವರು ನಮ್ಮ ಬ್ಯೂಟಿಫುಲ್ ಗರ್ಲ್ಸ್. ಬಾ, ಹಪ್ಪ. I love you, you love me, we are a happy family with a great big hug and a kiss from me to you. Won't you say you love me too? I love you, you love me, we are a happy family with a great big hug and a kiss from me to you. Won't you say you love me too? Do you love me? Thank you. Are you missing your mommy? Don't worry, we'll let you go once you get stronger. You're all we cuties. Let's make you stronger. Shall we eat some papaya? Would you like some papaya? Would you like some papaya? ನೋಡಿ, ಈಗ ನಾವು ಅವುಗಳಿಗೆ ಮೊಟ್ಟೆ ಮತ್ತು ಫಿಶನ್ನು ಮಾತ್ರ ಕೊಟ್ಟಿದ್ದೇವೆ. ಸ್ವಲ್ಪ ಸಮಯದ ನಂತರ ಪುನಃ ನಾವು ಅನ್ನ ಮತ್ತು ಪಪ್ಪಾಯ, ಅವುಗಳ ಫೇವ್ರೆಟ್ ಫ್ರೂಟ್ಸ್ ಆದಂತಹ ಪಪ್ಪಾಯವನ್ನು ಕೊಡ್ತೇವೆ. ಈಗ ಅವುಗಳಿಗೆ ಹೊಟ್ಟೆ ತುಂಬಿದ ಕಾರಣ ನೋಡಿ ನಿದ್ರೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾವೆ. ನಾವು ಹೇಗೆ ನಮ್ಮ ಮಕ್ಕಳನ್ನು ನೋಡ್ಕೊಳ್ತೀವಲ್ಲ, ಹಾಗೆ ಅವುಗಳಿಗೆ
ಒಂದೆರಡು ದಿನ ಕೇರ್ ಮಾಡಿದರೆ ಸಾಕು. ಮತ್ತೆ ರೆಕ್ಕೆ ಪುಕ್ಕ ಗಟ್ಟಿಯಾದ ನಂತರ ತಮ್ಮಷ್ಟಕ್ಕೆ ತಾವು ಹಾರಿ ಹೋಗ್ತವೆ. ನಮ್ಮದೊಂದು ಪುಟ್ಟದಾದಂತಹ ಸಹಾಯ ಈ ಪುಟ್ಟ ಮರಿಗಳಿಗೆ. ಈಗ ಅವಳಿಗೆ ನಿದ್ರೆ ಬರ್ತಾ ಇದ್ದೇವೆ, ಒಂದು ಹಾಡು ಹೇಳುವ. ಸ್ಲೀಪ್ ಬೇಬಿ ಸ್ಲೀಪ್, outside your mom is there. She brings you food and makes you strong. Sleep, Kupada, sleep. Sleep, Kupada, sleep. Don't want to sleep? Kushu, kushu. I love you. ಓಕೆ, ಈಗ ಇವುಗಳಿಗೆ ಕಪ್ಪಲ್ಲಿಟ್ಟು ಮಲಗಿಸಿದ. ಓಕೆ ಫ್ರೆಂಡ್ಸ್, ನಿಮಗೂ ಕೂಡ ಇಂಥ ಆನಿಮಲನ್ನು ರೆಸ್ಕ್ಯೂ ಮಾಡುವ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಅವುಗಳನ್ನು ರೆಸ್ಕ್ಯೂ ಮಾಡಿ ಪುನಃ ಮದರ್ ನೇಚರಿಗೆ ಅವುಗಳನ್ನು ರಿಟರ್ನ್ ಮಾಡಿ. ನೋಡಿ, ಯಾವುದೇ ಟೆನ್ಷನ್ ಇಲ್ಲದೆ ಹೊಟ್ಟೆ ತುಂಬ ಊಟ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನಗಳ ಆರೈಕೆ ಮಾಡಿ ಅವುಗಳನ್ನು ತಮ್ಮಷ್ಟಕ್ಕೆ ಹಾರಲಿಕ್ಕೆ ಬಿಟ್ಟು ಕಳಿಸ್ತೇವೆ. ನಮ್ಮ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಲೈಕ್ ಕೊಡೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಡೇಂಜರ್ ಝೋನಲ್ಲಿದ್ದರೆ ಅವುಗಳಿಗೆ ಆಶ್ರಯ ನೀಡಿ, ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಂದ ಹರ್ಟ್ ಆಗಿದ್ರೆ, ತಮ್ಮ ಗೂಡಿನಿಂದ ಅಬಾಂಡನ್ ಆಗಿದ್ರೆ ಅವುಗಳನ್ನು ರಕ್ಷಣೆ ಮಾಡಿ ಅವುಗಳಿಗೆ ಆಶ್ರಯವನ್ನು ನೀಡಿ ವಾಪಸ್ ಮದರ್ ನೇಚರಿಗೆ ಕಳಿಸ್ಕೊಡೋದು ನಿಮ್ಮೆಲ್ಲರ ಕರ್ತವ್ಯ. ನೀವು ಕೂಡ ಈ ರೀತಿ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ಇರುವ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಗುಡ್ ನೈಟ್ ಸ್ವೀಟಿ ಬಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಅವುಗಳಿಗೆ ಗೂಡಿನ ಒಂದು ಫೀಲಿಂಗ್ ಬರಬೇಕಲ್ವಾ, ಹಾಗಾಗಿ ಒಂದು ಬೆಚ್ಚಗಿನ ಬಟ್ಟೆ ತಗೊಂಡು ಬಂದು ಗೂಡು ಥರ ಮಾಡಿ ಹಾಕುವ. ನೋಡಿ, ಈ ಥರ ಒಂದು ಬೆಚ್ಚಗಿರುವ ಬಟ್ಟೆಯನ್ನು ಒಂದು ಕಪ್ ಒಳಗಡೆ ಹಾಕಿ ಇವುಗಳಿಗೆ ಮಲಗೋದಕ್ಕೆ ಗೂಡೊಳಗಡೆ ಬಿಡುವ. ಅಮ್ಮನಷ್ಟು ಸುಂದರವಾದ ಗೂಡು ಇಲ್ಲದೆ ಇದ್ರು ಪುಟಾಣಿ ಗೂಡನ್ನು ಮಾಡಿದ್ದೇವೆ, ಅದರೊಳಗಡೆ ಮಲ್ಕೊಳ್ತವೆ. ಪುಟಾಣಿ ಮರಿಗಳು ಈ ರೀತಿ ಬೆಚ್ಚದಾಗಿ ಮಲ್ಕೊಳ್ತವೆ. Good night, sweetie guys. I love you. Good night. Sleep tight.